ಬೆಂಗಳೂರಿನಲ್ಲಿ ಏಕಾಏಕಿ ತರಕಾರಿ ಬೆಲೆ ಎಲ್ಲ ಬಹಳ ಹೆಚ್ಚಾಗಿದೆ, ಗಗನಕ್ಕೇರ್ಬಿಟ್ಟಿದೆ. ಸಂಕ್ರಾಂತಿ ಹಬ್ಬದ ವೇಳೆಗೆ ಎಲ್ಲವೂ ಕೂಡ ಬಹಳ ದುಬಾರಿ ರೂಪದಲ್ಲಿ ಕಂಡು ಬರ್ತಾ ಇದೆ. ನಿನ್ನೆ ಮೊನ್ನೆ ತನಕ ಆ ರೀತಿಯಾಗಿ ಅನಿಸ್ತಾ ಇರಲಿಲ್ಲ ತರಕಾರಿ ಬೆಲೆ ಬಹಳ ಹೆಚ್ಚಾಗ್ತಾ ಇದೆ ಅಂತ. ಆದ್ರೆ ಕಳೆದೊಂದು 2 ದಿನಗಳಿಂದ ಬಹಳ ಬೆಲೆ ಏರಿಕೆಯನ್ನ ಗಮನಿಸ್ತಾ ಇದ್ವಿ. ಅಂದ್ರೆ ಗ್ರಾಜುವಲಿ ಸ್ವಲ್ಪ ದಿವಸದಿಂದ ನೋಡ್ತಾ ಇದ್ವಿ, ಇದು ನಿಲ್ಲುತ್ತೆ ಅಂತ ನೋಡ್ತಾ ಇದ್ರೆ ಈಗ ಒಂದೊಂದು ಪ್ರೈಸ್ ಹೇಳಿದ್ರೆ ಹೌದಲ್ವಾ, ಹಿಂದಿನ ಪ್ರೈಸಿಗೂ ಈಗಿನ ಬೆಲೆಗೂ ಎಷ್ಟು ದುಬಾರಿ ಆಗಿದೆ ಅಂತ ಸಹಜವಾಗಿ ನಿಮಗೂ ಕೂಡ ಅನ್ಸುತ್ತೆ. ಇನ್ಫ್ಯಾಕ್ಟ್ ಸಹಜವಾಗಿ ಬಹಳಷ್ಟು ಮಂದಿಗೆ ಅನುಭವಕ್ಕೆ ಬಂದಿರೋದು ಕೂಡ. 1 ಕೆಜಿ ಟೊಮ್ಯಾಟೊ ಬೆಲೆ 50ರಿಂದ 60 ರೂಪಾಯಿ ಆಗಿದೆ. ಒಂದು ತೆಂಗಿನಕಾಯಿ ಬೆಲೆ 30-40 ರೂಪಾಯಿ ಅಂತ ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ಕಡೆ ಒಳ್ಳೆ ತೆಂಗಿನಕಾಯಿ ಅಂತಂದ್ರೆ 50-60 ರೂಪಾಯಿ ಅಂತಾನೂ ಕೂಡ ಹೇಳ್ತಾರಂತೆ. ಇನ್ನು 1 ಕೆಜಿ ನುಗ್ಗೆಕಾಯಿ ಬೆಲೆ 120ರಿಂದ 150 ರೂಪಾಯಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಬೆಲೆಯನ್ನ ನೋಡ್ತಾ ಹೋಗೋಣ, ಬಹುಶಃ ನಿಮಗೂ ಕೂಡ ಇದರ ಅನುಭವಕ್ಕೆ ಬರುತ್ತೆ. ಯಾಕಂತಂದ್ರೆ ಹಳೆ ದರ ಟೊಮ್ಯಾಟೊ 15-20 ರೂಪಾಯಿ ಇದ್ದಿದ್ದು 50-60 ರೂಪಾಯಿ ಆಗಿದೆ. ಶುಂಠಿ 70-80 ರೂಪಾಯಿ ಇದ್ದಿದ್ದು 140-160 ರೂಪಾಯಿ ಆಗಿದೆ. ಬೀನ್ಸ್ 20-30 ರೂಪಾಯಿ ಇತ್ತು, ಈಗ 50-60 ರೂಪಾಯಿ ಆಗಿದೆ. ಅವರೆಕಾಯಿ 40-50 ರೂಪಾಯಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಿಂದೆ 20-30 ರೂಪಾಯಿ ಇತ್ತು. ಟೊಮ್ಯಾಟೊ 15-20 ರೂಪಾಯಿ ಇದ್ದಿದ್ದು 50ರಿಂದ 60 ರೂಪಾಯಿ ಆಗಿದೆ. ನುಗ್ಗೆಕಾಯಿ 50-60 ರೂಪಾಯಿ ಇದ್ದಿದ್ದು 120 ರೂಪಾಯಿ 160 ರೂಪಾಯಿ. ನುಗ್ಗೆಕಾಯಿ ತಿನ್ನಂಗೆ ಇಲ್ಲ ಬಿಡಿ. ತೆಂಗಿನಕಾಯಿ ಬೆಲೆನೇ ನೋಡ್ಬೇಕಿಲ್ಲಿ, 15ರಿಂದ 20 ರೂಪಾಯಿ 30 ರೂಪಾಯಿ ಇದ್ದಿದ್ದು ಈಗ 50 ರೂಪಾಯಿ 60 ರೂಪಾಯಿ ಒಳ್ಳೆ ತೆಂಗಿನಕಾಯಿ ಅಂತ. 20-30 ರೂಪಾಯಿ ಕೇಳಿದ್ರೆ ನಿಮಗೆ ಭಾಳ ಚಿಕ್ಕ ತೆಂಗಿನಕಾಯಿ, ನೀರಿಲ್ಲದೆ ಇರೋ ಕಾಯಿ, ಈ ಥರದ್ದೇ ಕೊಡ್ತಾ ಇರೋದು ಮಾರ್ಕೆಟ್ನಲ್ಲಿ. ಕೇಳಿದ್ರೆ ಸಪ್ಲೈ ಇಲ್ಲಪ್ಪ, ಬೆಳೆ ಇಲ್ಲ, ಮಳೆ ಆಗಿಲ್ಲ, ಈ ಥರದೆಲ್ಲ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ಭಾಳ ಗಗನಕ್ಕೇರಿರುವಂಥ ಬೆಲೆ ಇನ್ನೂ ಭಾಳಷ್ಟಿದೆ. ನಾವು ಕೊತ್ತಂಬರಿ ಕಟ್ ಕೂಡ ಈಗ ಮುಂಚೆ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ತನಕ ಮೊನ್ನೆ ತನಕ ಬೆಲೆ ಇದ್ದಿದ್ದು ಈಗ 15 ರೂಪಾಯಿ 20 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿ ಬೆಳೆಯ ಬೆಲೆ ಕೂಡ ಹೆಚ್ಚಾಗಿದೆ, ಅಥವಾ ಬರೀ ಪ್ರತಿ ತರಕಾರಿಯ ಬೆಲೆ ಕೂಡ ಹೆಚ್ಚಾಗ್ತಾ ಇರೋದು ಕಂಡು ಬರ್ತಾ ಇದೆ. ಇದೆಲ್ಲ ನೋಡ್ರೆ ಇದಕ್ಕಿಂತ ನಾನ್ ವೆಜ್ಜೇ ಬೆಸ್ಟ್ ಅನ್ನುವಂಥ ರೀತಿಗೆ ಜನ ಯೋಚನೆ ಮಾಡೋಷ್ಟರ ಮಟ್ಟಿಗೆ ಆಗಿದೆ. ಕೆಜಿ ಚಿಕನ್ನು, ಕೆಜಿ ಏನು ನುಗ್ಗೆಕಾಯಿ ಬೆಲೆ ಎಲ್ಲ ಒಂದೇ ಆಗೋಗಿದೆ ಈ ಕಾರಣಕ್ಕಾಗಿ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಲ್ಲೇಶ್ವರಂನ ಮಾರ್ಕೆಟ್ ಪ್ರದೇಶದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಯಾವ ಕಾರಣಕ್ಕಾಗಿ ಕಿರಣ್ ಇದ್ದಕ್ಕಿದ್ದಂತೆ ಈ ತರ ಬೆಲೆ ಬಹಳ ಹೆಚ್ಚಾಗ್ತಾ ಇರೋದು? ಅಗೈನ್ ಇಲ್ಲೂ ಕೂಡ ಕೊಡ್ತಾ ಇರುವಂತಹ ಕಾರಣ ಬೆಳೆ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು, ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಇದು ಎಲ್ಲಿಗೆ ಹಿಂಗೆ ತಲುಪುತ್ತೆ ಅಂತ ಕಿರಣ್? ಅದು ಮಲ್ತೇಶ್, ವಿಪರೀತವಾದಂಥ ಚಳಿ ಹಾಗೂ ಮುಂಬರುವ ಈಗೇನು ಅಂದರೆ 2-3 ದಿನಗಳಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬ ಕೂಡ ಇದೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಈಗ ಆಲ್ರೆಡಿ ಮಾರುಕಟ್ಟೆಗೆ ಬರ್ತಿರುವಂಥ ತರಕಾರಿ ಒಂದು ವ್ಯಾಪಾರದಲ್ಲಿ ಸಾಕಷ್ಟು ಒಂದು ರೇಟ್ ಕೂಡ ಹೆಚ್ಚಳವಾಗಿರುವಂಥದ್ದು. ಅಂದರೆ ಕಳೆದ ವಾರ 10ರಿಂದ 15 ರೂಪಾಯಿ ಇದ್ದಂಥ ಟೊಮೊಟೊ ಇವತ್ತು 60ರಿಂದ 70 ರೂಪಾಯಿಗೆ ಬಿಕರಿ ಆಗ್ತಿರುವಂಥದ್ದು. ಅಂದರೆ ಹೋದ ವಾರ 70ರಿಂದ 80 ರೂಪಾಯಿ ಇದ್ದಂಥ ನುಗ್ಗೆಕಾಯಿ ಇವತ್ತು 140 ರೂಪಾಯಿಂದ 160 ರೂಪಾಯಿ ಕೂಡ ಸೇಲ್ ಆಗ್ತಿರುವಂಥದ್ದು. ಅಂದರೆ ಆಪ್ಕಾಮ್ಸ್ನ ಅಧಿಕಾರಿಗಳು ಹೇಳ್ತಿರುವಂಥದ್ದು, ಅಂದರೆ ವಿಪರೀತವಾದಂಥ ಚಳಿಗಾಲ ಇರೋದ್ರಿಂದ ಇಳುವರಿ ಕೂಡ ಸರಿಯಾಗಿ ಬರೋದಿಲ್ಲ. ಇಳುವರಿ ಸರಿಯಾಗಿ ಬರದೇ ಇರೋದ್ರಿಂದ ಈ ಥರ ಒಂದು ಸಮಸ್ಯೆ ಕೂಡ ಎದುರಾಗ್ತಿರುವಂಥದ್ದು ಅಂತ ಅಂದರೆ ವ್ಯಾಪಾರಿಗಳು ಹೇಳ್ತಿರುವಂಥದ್ದು. ಅಂದರೆ ಧನುರ್ಮಾಸ ಪ್ರಮುಖವಾಗಿ ಡಿಸೆಂಬರ್ ಹಾಗೂ ಜನವರಿಯಲ್ಲಿ ಯಾವುದೇ ಥರವಾದಂಥ ಪ್ರಮುಖವಾದಂಥ ವಿಶೇಷವಾದಂಥ ಸಮಾರಂಭಗಳು ಕೂಡ ಮಾಡೋದಿಲ್ಲ, ಯಾವುದೇ ಥರವಾದಂಥ ಫಂಕ್ಷನ್ಗಳು ಕೂಡ ಮಾಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರ ಕೂಡ ಸಾಕಷ್ಟು ಅಂದರೆ ಡಲ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತಂದರೆ ಪ್ರಮುಖವಾಗಿ ನಿನ್ನೆ ಮೊನ್ನೆ ಒಂದು ಭಾರತ್ ಬಂದ್ ಕೂಡ ಇತ್ತು. ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಮಾರುಕಟ್ಟೆಗೆ ತರಕಾರಿ ಹಾಗೂ ಟೊಮೆಟೊ ಕೂಡ ಬರಬೇಕಾಗಿತ್ತು, ಇವು ಕೂಡ ಬಂದಿರಲಿಲ್ಲ. ಅಂದರೆ ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಅಂದರೆ ಕರ್ನಾಟಕದ ಈ ಒಂದು ಕೇರ್ ಮಾರುಕಟ್ಟೆ ಏನಿದೆ, ಕೇರ್ ಮಾರುಕಟ್ಟೆಗೆ ಸರಕು ಒಂದು ಸಪ್ಲೈ ಆಗಬೇಕಾಗಿತ್ತು, ಅದು ಕೂಡ ಆಗದೆ ಇರೋದ್ರಿಂದ ಪ್ರಮುಖವಾಗಿ ಇವೆಲ್ಲ ಕಾರಣಗಳಿಂದ ಈ ಒಂದು ರೇಟ್ನಲ್ಲಿ ಭಾರಿ ಹೆಚ್ಚಳವಾಗಿದೆ ಅನ್ನುವಂಥದ್ದು. ಈಗ ಆಲ್ರೆಡಿ ನಾನು ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಇದ್ದೀನಿ. ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಈ ಒಂದು ತರಕಾರಿ ಕೊಳ್ಳಿಕ್ಕೆ ಬಂದಿರುವಂಥ ಗ್ರಾಹಕರು ಕೂಡ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಮೊದಲನೇದಾಗಿ ಹೇಗೆ ಅನ್ನಿಸಿದೆ ಇವತ್ತು ಮಾರ್ಕೆಟ್ಗೆ ಬಂದಿದ್ದೀರಾ ಈ ರೇಟ್ ನೋಡಿ? ರೇಟ್ ನೋಡೋಕೆ ಇವತ್ತು ನಾವು ಮಾರ್ಕೆಟ್ಗೆ ಬಂದಿದ್ದೀವಿ. ಲಾಸ್ಟ್ ತಿಂಗಳು ತುಂಬ ಕಡಿಮೆ ಇತ್ತು ರೇಟ್. ಈ ತಿಂಗಳೆಲ್ಲ ಟೊಮ್ಯಾಟೊ ಎಲ್ಲ 60 ರೂಪಾಯಿ ಆಗಿದೆ, ನುಗ್ಗೆಕಾಯಿ ಜಾಸ್ತಿ ಆಗಿದೆ, ಶುಂಠಿ ಜಾಸ್ತಿ ಆಗಿದೆ, ಆಮೇಲೆ ಇದು ಅವರೆಕಾಯಿನೂ ಜಾಸ್ತಿ ಆಗಿದೆ. ನಮಗೆ ಅಡುಗೆ ಮಾಡೋಕ್ಕೆ ಇದು ಅಡುಗೆ ಮಾಡಲೇಬೇಕು, ಮತ್ತು ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹೇಗೆ ಅನ್ನಿಸ್ತಿದೆ ಮೇಡಮ್? ಅಂದರೆ ಈ ರೇಟ್ ನೋಡಿದ ನಂತರ ಯಾವ ಥರ ಅನ್ನಿಸ್ತಿದೆ? ಏನಾರು ತಗೊಳ್ಬೇಕು ಅನ್ನಿಸ್ತಿದೆಯಾ? ಎಲ್ಲ ತರಕಾರಿ ತಗೊಳ್ಳೇಬೇಕು, ಜಾಸ್ತಿ ಆಗಿದ್ರೆ ತಗೊಳ್ಳೇಬೇಕು, ಮತ್ತು ರೇಟ್ ತುಂಬ ಜಾಸ್ತಿ ಆಗಿದೆ. ಎಲ್ಲ ರೇಟ್ ತುಂಬ ಜಾಸ್ತಿ ಆಗಿದೆ, ನಾನು ಅಷ್ಟೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಅಂದರೆ ಮಲ್ತೇಶ್ ಇವರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲ ತರಕಾರಿ ರೇಟ್ ಹೆಚ್ಚಳ ಆದರೂ ಕೂಡ ನಾವು ತಗೊಳ್ಳೇಬೇಕು, ಆಗ ತಗೊಳ್ತಾ ಇದ್ದೀವಿ ಅನ್ನೋಂಥ ಮಾತು. ಈಗ ಆಲ್ರೆಡಿ ಅಂದರೆ ಗ್ರಾಹಕರು ಕೂಡ ಅಂದರೆ ವ್ಯಾಪಾರಿ ಕೂಡ ನಮ್ಮ ಜೊತೆಲಿ ಒಬ್ಬರು ಇರುವಂಥದ್ದು. ಪ್ರಮುಖವಾಗಿ ಇವತ್ತು ರೇಟ್ ಹೆಚ್ಚಳವಾಗಿದೆ, ವ್ಯಾಪಾರಿಗಳು ಯಾವ ಥರ ಬರ್ತಾ ಇದ್ದಾರೆ ಮಾರುಕಟ್ಟೆಗೆ? ಕಸ್ಟಮರ್ ಬರ್ತಾ ಇದ್ದಾರೆ, ಅವರು ತಗೊಳ್ಳೋರು ಕೂಡ ಸ್ವಲ್ಪ ಯೋಚನೆ ಮಾಡಿ ತಗೊಳ್ತಾರೆ. ಏಕ್ದಮ್ 20 ರೂಪಾಯಿ ಇರೋದು 60-70 ಆಗಿರೋದ್ರಿಂದ ತಗೊಳ್ಳೋರ್ಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಿಡ್ಲ್ ಕ್ಲಾಸ್ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಕೇ ಬೇಕು ಇವತ್ತು ಅಡುಗೆ ಮಾಡಲೇಬೇಕಂದವರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ.
ಸ್ವಲ್ಪ 1 kg ತೊಗೊಳ್ಳೋರು ಒಂದು ಅರ್ಧ kg ತೊಗೊಳ್ಳೋಣ, ನಾಳೆ ಕಮ್ಮಿ ಆಗುತ್ತೆ, ನಾಡ್ದು ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡಿ ತೊಗೊಳ್ಳೋರು ಕೂಡ ಬರ್ತಾ ಇದ್ದಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಅಂದರೆ ಇವಿಷ್ಟು ಮಾಲ್ತೇಶ್ ಅಂದರೆ ವ್ಯಾಪಾರಿಗಳು ಹೇಳ್ತಿರುವಂಥದ್ದು ತಗೊಳ್ಳೇಬೇಕು ಅಂತ ಸಾಕಷ್ಟು ಜನ ಮಾರುಕಟ್ಟೆಗೆ ಕೂಡ ಬರ್ತಾ ಇದ್ದಾರೆ. ಆದರೆ ಏನು ಮಾಡೋದು, ರೇಟು ದಿಢೀರಂತ ಹೆಚ್ಚಳವಾಗಿದೆ, ಇದರಿಂದ ನಮಗೂ ಕೂಡ ವ್ಯಾಪಾರದಲ್ಲಿ ಡಲ್ಲು ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು.